ಆತ್ಮೀಯರೇ, ನಿಮಗೆಲ್ಲ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಯುಗಾದಿಯು ನಿಮಗೆ ಉತ್ತಮ ಫಲವನ್ನು ಕೊಡಲಿ ಎಂದು ಆಶಿಸುತ್ತೇನೆ. ಪರಾಭವ ನಾಮ ಸಂವತ್ಸರವು ನಿಮಗೆ ಕೀರ್ತಿ, ಆಶೆ ಮತ್ತು ಧನಧಾನ್ಯಗಳನ್ನು ಕೊಟ್ಟು ಸಮೃದ್ಧಿಯಿಂದ ಇಡಲಿ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಮತ್ತು ಬೆಲ್ ಬಟನ್ ಒತ್ತಿರಿ. ಇದರಿಂದ ಮುಂದಿನ ವಿಡಿಯೋಗಳು ನಿಮಗೆ ನೇರವಾಗಿ ತಲುಪುತ್ತವೆ. 2026ರ ಯುಗಾದಿ ಫಲಾಫಲಗಳು ಹೇಗಿದೆ ಎಂದು ತಿಳಿಯೋಣ. ಇದರಲ್ಲಿ ಮುಖ್ಯವಾಗಿ ಸಿಂಹರಾಶಿಯವರ ಫಲಾಫಲಗಳು ಹೇಗಿದೆ ಎಂದು ತಿಳಿಯೋಣ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಮತ್ತು ಬೆಲ್ ಬಟನ್ ಒತ್ತಿರಿ. ಇದರಿಂದ ಮುಂದಿನ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ನೇರವಾಗಿ ಬರುತ್ತವೆ. ಈಗ ಸಿಂಹರಾಶಿಯ ಕುರಿತು ವಿಚಾರ ಮಾಡೋಣ. ಸಿಂಹರಾಶಿಯವರಿಗೆ ಆದಾಯ 5, ವ್ಯಯ 5, ಆರೋಗ್ಯ 1, ಅನಾರೋಗ್ಯ 1, ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3. ಅಂದರೆ ನಿಮ್ಮ ಆದಾಯದಷ್ಟೇ ಖರ್ಚು ಸಹ ಇರುತ್ತದೆ. ಹಾಗಾಗಿ ಆದಾಯ ಮತ್ತು ಖರ್ಚಿನ ನಡುವೆ ಹೊಂದಾಣಿಕೆ ಮಾಡಿಕೊಳ್ಳಿರಿ. ನಿಮಗೆ ಸಿಗುವ ಗೌರವದಷ್ಟೇ ಅಪನಿಂದೆಗಳು ಇರುತ್ತವೆ. ಹಾಗಾಗಿ ಅವೆರಡರ ಬಗ್ಗೆ ಸರಿಯಾಗಿ ತುಲನೆ ಮಾಡಿ ಕೆಲಸ ಮಾಡಿರಿ. ರಾಶಿಯಲ್ಲಿ ಕೇತು ಇರುವುದರಿಂದ ಸೋಂಕಿನ ಸಂಬಂಧಗಳು ಹೆಚ್ಚುತ್ತವೆ. ನಿಮ್ಮ ರಾಶಿಯಲ್ಲೇ ಕೇತು ಸ್ಥಿತನಾಗಿರುತ್ತಾನೆ. ಹಾಗಾಗಿ ಬಹಳ ಬೇಗ ಕ್ರಿಮಿಗಳ ಸೋಂಕುಗಳು ನಿಮಗಾಗುತ್ತವೆ. ಇದನ್ನು ಎಚ್ಚರಿಕೆ ವಹಿಸಿರಿ. ಗುರು ಕಟಕದಲ್ಲಿ ಇರುವವರೆಗೆ ಮತ್ತು ಸಿಂಹಕ್ಕೆ ಬಂದಾಗ ನಿಮಗೆ ಆದಾಯ ಹೆಚ್ಚುತ್ತದೆ. ಕಟಕದಲ್ಲಿರುವವರಿಗೆ ಗೌರವ ಪ್ರಾಪ್ತಿಯಾಗಬಹುದು, ಆದರೆ ಆದಾಯ ಕಡಿಮೆ ಆಗುತ್ತದೆ. ಅದೇ ಸಿಂಹಕ್ಕೆ ಬಂದಾಗ ನಿಮ್ಮ ಆದಾಯದ ಮೂಲಗಳು ಸ್ವಲ್ಪ ಹೆಚ್ಚುತ್ತವೆ. ಶುಕ್ರನಿಂದ ಧನಲಾಭ ಹೆಚ್ಚುಗೊಳ್ಳುತ್ತದೆ. ಹಿರಿಯರಿಂದ ಧನ ಸಹಾಯಗಳು ಸಿಗುವ ಸಾಧ್ಯತೆಗಳಿವೆ. ಹೂಡಿಕೆ ಮಾಡಿದ್ದ ಹಣಗಳು ಈಗ ಇಡಿಗಂಟಾಗಿ ಬಂದು ನಿಮಗೆ ಸಂತೋಷ ಕೊಡುತ್ತವೆ. ಮಕ್ಕಳ ಪ್ರಗತಿಯನ್ನು ಬಹಳ ಉತ್ತಮವಾಗಿ ಗಮನಿಸಬಹುದು. ಹಾಗೂ ಮಕ್ಕಳ ಪ್ರಗತಿಯ ಬಗ್ಗೆ ಬಂಧುಗಳಿಂದ ಒಳ್ಳೆಯ ಮಾತುಗಳನ್ನು ಕೇಳಬಹುದು. ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಪಡೆಯುವ ಯೋಗವಿದೆ. ಸಂತಾನ ಅಪೇಕ್ಷಿತರಿಗೆ ಉತ್ತಮ ಫಲಿತಾಂಶ ಇರುತ್ತದೆ. ಮೂಳೆ ಸಂಬಂಧಿತ ದೋಷಗಳು ಕೆಲವರನ್ನು ಕಾಡಬಹುದು. ವಿವಾಹ ಸಂಬಂಧಗಳ ಬಗ್ಗೆ ಸರಿಯಾಗಿ ಆಲೋಚನೆ ಮಾಡಿರಿ. ಕಾರಣ ನಿಮ್ಮ ಸಪ್ತಮದಲ್ಲಿ ರಾಹು ಇರುವುದರಿಂದ ನಿಮ್ಮ ತಿಳುವಳಿಕೆ ವ್ಯತ್ಯಾಸವಾಗಬಹುದು ಅಥವಾ ವಿವಾಹದಲ್ಲಿ ಮೋಸವಾಗಬಹುದು. ಸರ್ಕಾರಿ ಉನ್ನತ ಅಧಿಕಾರಿಗಳಿಗೆ ಕೆಲಸದ ಒತ್ತಡಗಳು ಹೆಚ್ಚಾಗುವ ಸಾಧ್ಯತೆಗಳಿವೆ. ವೃತ್ತಿಯಲ್ಲಿ ನಿಮ್ಮ ಅಪೇಕ್ಷಿಸಿದ ಅನುಕೂಲತೆಗಳು ದೊರೆಯುತ್ತವೆ. ಪುಸ್ತಕ ವ್ಯಾಪಾರಿಗಳಿಗೆ ಹೆಚ್ಚು ಲಾಭವಿರುತ್ತದೆ. ಪುಸ್ತಕ ಪ್ರಕಾಶಕರಿಗೆ ಉತ್ತಮ ಗ್ರಂಥವೊಂದನ್ನು ಹೊರತರುವ ಸಾಧ್ಯತೆಗಳಿವೆ ಅಥವಾ ಅವಕಾಶಗಳಿವೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಹೆಚ್ಚು ಲಾಭ ಬರುವ ಸಾಧ್ಯತೆಗಳಿವೆ. ಅವರ ವ್ಯವಹಾರಗಳು ನಡೆದು ಅವರ ಆದಾಯ ಹೆಚ್ಚುತ್ತದೆ. ಕಟ್ಟಡ ನಿರ್ಮಾಣಕಾರರಿಗೆ ಆದಾಯ ಹೆಚ್ಚುತ್ತದೆ. ಅವ್ರಿಗೂ ಸಹ ಹೆಚ್ಚು ಕೆಲಸಗಳು ದೊರೆಯುತ್ತದೆ. ಸ್ನೇಹಿತರ ನಡುವಿನ ಸಂಬಂಧಗಳಲ್ಲಿ ವ್ಯತ್ಯಾಸವಾಗಬಹುದು. ಸಣ್ಣ ಮಾತಿನಿಂದಾಗಿ ನಿಮ್ಮ ಸ್ನೇಹಗಳೇ ವ್ಯತ್ಯಾಸವಾಗಬಹುದು. ಹಾಗೂ ಕಲಾವಿದರುಗಳಿಗೆ ಹೆಚ್ಚು ಕೆಲಸಗಳ ದೊರೆತು ಆದಾಯ ಹೆಚ್ಚುತ್ತದೆ. ಇನ್ನೂ ಹೆಚ್ಚಿನ ಒಳಿತು ಬೇಕೆನ್ನುವವರು ವಿಷ್ಣು ಆರಾಧನೆ, ದುರ್ಗಾ ಆರಾಧನೆ ಮತ್ತು ಶಿವ ಆರಾಧನೆ ಮುಖ್ಯ. ಅಂದರೆ ವಿಷ್ಣು ಸಹಸ್ರನಾಮ ಪಠಿಸಿ ಅಥವಾ ಅಷ್ಟೋತ್ತರ ಅಥವಾ ದರ್ಶನ, ಈ ರೀತಿ ನಿಮಗೆ ಯಾವ ಅನುಕೂಲವಿರುತ್ತದೋ ಅದನ್ನು ಮಾಡಿಕೊಳ್ಳಿರಿ. ಧನ್ಯವಾದಗಳು.